ಓಕೆ ಸ್ಟಾರ್ಟ್. ಕ್ಷೇತ್ರ ರಕ್ಷಣಾ ಕಾಯಕವನ್ನು ಮಾರಿಗಡು ತಂಡ ಮಾಡ್ತಾ ಇದ್ದ. ಈಗಾಗಲೇ ಆರಂಭಿಕ ದಾಂಡಿಗರಾಗಿ ಪ್ರಥಮ ಎಸ್ತ ಪ್ಯಾಡ್ ಮಾಡ ಪಡ್ಕೊಂಡ್ರು. ಒಂದು ಬಲವಾದ ಮನವಿಯನ್ನು ಕೂಡ ವಿಕೆಟ್ ಕೀಪರ್ ಮಾಡ್ತಾ ಇದ್ದಾರೆ. ಒಂದೋಟಗಳ ಖಾತೆ ಆರಂಭವಾಗ್ತಾ ಇದೆ. ಉಡುಗೆರೆಗಳಿಗೆ 1, ಎರಡನೇ ಚೆಂಡು ಬಹಳ ಉತ್ತಮವಾದ ಓಟಗಳಿಗೆ ಆಸ್ಪದವೇ ಇಲ್ಲ. ನಿಖರತೆ ಎಸೆತ, ಪ್ರಖರತೆ ಎಸೆತ, ಚಾಕಚಕ್ಯತೆ ಎಸೆತ. 2 ಚೆಂಡುಗಳ ಮುಂದೆ ಕೇವಲ ಒಂದೋಟ ಹುಡುಗಿರೆ ತಂಡ. ಮೂರನೇದಲ್ಲಿ ಕ್ಲೀನ್ ಬಾಲ್. ಚೆಂಡಿನ ಗತಿಯನ್ನರಿಯದ ವಿಕೆಟ್ ಅನ್ನು ಒಪ್ಪಿಸಿ ಪಂದ್ಯ ವೀಕ್ಷಣೆಗೆ ಸಾಕ್ತಾ ಇದ್ದಾರೆ. ಆರಂಭಿಕ ಆಟಗಾರ ಸುಧೀರನ ಖಾತೆ ಆರಂಭವಾಗದೆ ಪಂದ್ಯ ವೀಕ್ಷಣೆಯಲ್ಲ. 1ಕ್ಕೆ 1 ಇನ್ನು ಬಾ ಮುಂದು ಎಂಬಂತೆ ಉಳಿದ ಎಸೆತಗಳಿಂದ, ಓವರ್ಗಳಿಂದ ಘನತೆ ಗೌರವದ ಮೊತ್ತವನ್ನು ದಾಖಲಿಸಲೇಬೇಕಾಗಿದೆ. ಪಂದ್ಯದಲ್ಲಿ ಉಳ್ಕೊಳ್ಳಲು ಉಡುಗೆರೆ ತಂಡ ಮಾರಿಗಡು ವಿರುದ್ಧವಾಗಿ. ಹೊಸ ಆಟಗಾರನ ಪ್ರವೇಶವಾಗ್ತಾ ಇದ್ದಾರೆ. ಅಂಕನವರದ ಒಳಭಾಗದಲ್ಲಿ 3ನೇ ಕ್ರಮಾಂಕದ ದಾಂಡಿಗ ಪ್ರಶಾಂತ. ಡಿಜೆ ಕೂಚ. ಕೇವಲ 3 ತಂಡಗಳು ಮಾತ್ರ ಉಳ್ಕೊಂಡಿವೆ. ನಡುವೆ ಉತ್ತಮವಾದ ಚೆಂಡು. ಉತ್ತರಿಯನ್ನ ಆವರಿಸಿಕೊಂಡು ಬೀಸುವ ಯತ್ನದಲ್ಲಿ ಮಾತಾಡಿ ಒಂದೋಟದ ಸೇರ್ಪಡೆ. ಕೇವಲ 2ರ ಗಳಿಕೆಯಲ್ಲೇ ಉಡುಗೆರೆ ಮಾರಿಗಡು ವಿರುದ್ಧವಾಗಿ. ವಿಶ್ವೇಶನ ನಿಖರತೆಯ ಹಸ್ತಗಳು. ಬಲವಾದ ಉತ್ತಮವಾದ ಚೆಂಡ. ಬಲವಾದ ಮನವಿಯನ್ನು ಸಲ್ಲಿಸಿದ್ರು. ಪುರಸ್ಕಾರದ ಸತ್ಕಾರವಿಲ್ಲ. ಮತ್ತೆ ಡಾಕ್ಟರ್ ಡೆಲವರೆ. ಡಿಜೆ ದಾನಿ ಮನೆ ಪೂಜೆ. ಪ್ರಸನ್ನರೇ ಫೋನ್ ಮಲ್ಪಲೆ ಟೀಮೇಟ್ ಗೊಬ್ಬಂದುಂಡು ಬನ್ಲೆ. ಏನಾದ್ರು ಕ್ಷಣಕಾಲ ಗಾಳಿಯಲ್ಲಿದೆ ಚೆಂಡು. ವೈಡೀಶ್ವರನಲ್ಲೇ ಬೌಂಡರಿಯ ಸಂಚಲ. ಸ್ವಲ್ಪ ಕ್ಷೇತ್ರ ರಕ್ಷಣೆಯಲ್ಲಿ ಎಡವಟ್ಟು ಮಾಡಿಕೊಂಡ್ರು. 4 ಓಟಗಳ ಸೇರ್ಪಡೆಯೂ ಕೂಡ. ಈ ಹಂತದಲ್ಲಿ ಒಟ್ಟು ಮೊತ್ತ 6. ಡಿಜೆ ವನಸು ಮಲ್ತೆ ಜೈದೆಗೆ ಸೈತೇನು ಮಾರ 18 3 ಓವರ್ಗಳ ಪಂದ್ಯ. ಒಂದು ಘನತೆ ಗೌರವದ ಮೊತ್ತ. ಪಂದ್ಯದಲ್ಲಿ ಹತೋಟಿಯನ್ನು, ಪಂದ್ಯದಲ್ಲಿ ಒಂದು ಹೋರಾಟಕಾರಿ ಮೊತ್ತವನ್ನು ದಾಖಲಿಸಲೇಬೇಕಾದ್ರೆ 30ರ ಆಸುಪಾಸಿನಲ್ಲಿ ಮೊತ್ತವನ್ನು ಗಳಿಸಲೇಬೇಕಾಗಿದೆ. ಹೊಸ ಎಸ್ತಗಾರ ಪ್ರಜ್ವಲ್ನ ಪರಿಚಯವನ್ನು ಮಾಡ್ತಾ ಇದೆ ಮಾರಿಗಡು ತಂಡ. ಕ್ಷಮಿಸಿ, ಮಾರಿಗಡು. ಟೂರ್ನಿಯ ಅತಿ ವೇಗದ ಎಸ್ತಗಾರನೆಂದು ಮಾನ್ಯತೆಯನ್ನು ಪಡೆದಿರುವಂತಹ ಪ್ರಜ್ವಲ ತನ್ನ ಕಂತಿನ ಪ್ರಥಮ ಚೆಂಡು. ನಿಖರವಾದ ವೇಗದ ಎಸ್ತ. ಗೂಟ ರಕ್ಷಕರು ಕೂಡ ಅದನ್ನು ಪಡ್ಕೊಳ್ಳದೆ ಬಿಟ್ಕೊಡ್ತಾ ಇದ್ದಾರೆ. ಒಂದೋಟದ ಪ್ರತಿಯೊಂದಿಗೆ 7/1. 1.1 ಓವರ್ಗಳ ಮುಂದೆ ಪ್ರಜ್ವಲ ದ್ವಿತೀಯ ಹಸ್ತ.
ಉತ್ತಮವಾದ ಚೆಂಡು, ಮತ್ತೆ ಚೆಂಡು ಡೀಪ್ ಸ್ಕ್ವೇರ್ಲೆಗಲ್ಲಿ ಚಲಿಸ್ತಾ ಇದೆ. ಒಂದೋಟ, ಎರಡು ಓಟವನ್ನ ಬಹಳಷ್ಟು ಉತ್ತಮವಾಗಿ ವಿಕೆಟ್ ಮಧ್ಯೆ ಓಡಿ ಪೂರೈಸ್ತಾ ಇದ್ದಾರೆ. 9ಕ್ಕೆ 1.2 ಓವರ್ಗಳ ಮುಂದೆ ಪ್ರಜ್ವಲ್ ಈ ಓವರ್ನಲ್ಲಿ 3 ಓಟಗಳನ್ನು 2 ಎಸೆತಗಳ ಮುಂದೆ ಬಿಟ್ಟುಕೊಡ್ತಾ ಇದ್ದಾರೆ. ಹೋರಾಟ ಜಾರಿಯಲ್ಲಿದೆ. ಬಲಿಷ್ಠ 3 ತಂಡಗಳು ಮಾತ್ರ ಈ ಒಂದು ಪಂದ್ಯಾಟ ಕೂಟದಲ್ಲಿ ಉಳ್ಕೊಂಡಿವೆ. ರಿವರ್ಸ್ ಬಹಳಷ್ಟು ಉತ್ತಮವಾದ ನಿಖರತೆಯ ಹೊಡೆತ, ಚೆಂಡು ಗಲ್ಲಿ ಬೌಂಡ್ರಿಯನ್ನು ದಾಖಲು ಮಾಡ್ತಾ ಇದೆ. 4 ಓಟಗಳು ಸೇರ್ಪಡೆ. 13ರ ಗಳಿಕೆಯಲ್ಲ ಪಂದ್ಯಾಟದುದ್ದಕ್ಕೂ ಉತ್ತಮ ಎಸೆತಗಾರಿಕೆ ನೀಡಿರುವಂತಹ ಪ್ರಜ್ವಲನ ಓವರಲ್ಲಿ ಓಟಗಳು ಹರಿದು ಬರ್ತಾ ಇದೆ. ಉತ್ತಮವಾದ ಆಟಗಾರಿಕೆ ಹೊರಹೊಮ್ಮುತ್ತಾ ಇದೆ. ಮಾರಿಗಡು ವಿರುದ್ಧವಾಗಿ ಹುಡುಗಿದೆ. ಈ ನಡುವೆ ಔಟರ್ ಹೆಚ್ಚಾದಂಥ ಚೆಂಡು ಮತ್ತೆ ಶಾಟ್ ಗಲಿಯಲ್ಲಿ ಕ್ಷೇತ್ರಕ್ಷಣೆ ಮಾಡಲ್ಪಡುವಷ್ಟರಲ್ಲಿ 1 ಓಟವನ್ನು ಪೂರೈಸ್ತಾ ಇದ್ದಾರೆ. 14ರ ಗಳಿಕೆಯಲ್ಲಿ ಹುಡುಗಿರೆ ತಂಡವಿದೆ. ಅಂತಿಮ 2 ಚೆಂಡುಗಳಷ್ಟೇ ದ್ವಿತೀಯ ಓವರ್ನಲ್ಲಿ ಬಾಕಿ ಇದೆ. ಅರ್ಥಾತ್ ಇನ್ನಿಂಗ್ಸ್ನಲ್ಲಿ 8 ಎಸೆತಗಳು ಬಾಕಿ ಇದೆ. ಬಹಳಷ್ಟು ವೇಗದ ಎಸೆತ, ಹುಡುಗಿರ ರೂಪದ +1 5 ಓಟಗಳು ಹುಡುಗಿರಿಗೆ ಪ್ರಜ್ವಲ್ ನೀಡ್ತಾ ಇದ್ದಾರೆ. ಈ ಒಂದು ಅತಿರಿಕ್ತ ಅಂತಿಮ ಹಂತದಲ್ಲಿ ವಿಜಯಕ್ಕೆ ವ್ಯತಿರಿಕ್ತ ಪರಿಣಾಮ ಬೀರುವ ಸಾಧ್ಯತೆಯೂ ಇದೆ ಮಾರಿಗಡು ಪಾಳಯಕ್ಕೆ. ಅಂತಿಮ 2 ಚೆಂಡುಗಳು ಇನ್ನು ಕೂಡ ಬಾಕಿ ಇದೆ. 19ಕ್ಕೆ 1 ದ್ವಿತೀಯ ಓವರ್ ಪ್ರಗತಿಯಲ್ಲಿದೆ. ಅಂತಿಮ 2 ಚೆಂಡುಗಳು ದ್ವಿತೀಯ ಓವರಲ್ಲೇ ಬಾಕಿ ಇದೆ. ಉತ್ತಮವಾದ ಹೊಡೆತ, ಚೆಂಡು ವಿಕೆಟಲ್ಲಿ ಕ್ಷೇತ್ರರಕ್ಷಣೆ ಮಾಡುವಷ್ಟರಲ್ಲಿ 1 ಓಟವನ್ನು ಪೂರೈಸಿದ್ರು. 20 ಪ್ರಥಮ 10 ಕಲವ ಸೊತ್ತು 20 ಇದು ಹುಡುಗರೆಯ ತಾಕತ್ತು ಎಂಬಂತೆ 11ಕ್ಕೆ 20 ಓಟಗಳನ್ನು ಕಲೆ ಆಗ್ತಾ ಇದೆ. ಕೊನೆ 1 ಚೆಂಡು ಬಾಕಿ ಇದೆ. ಅಂತಿಮ ಚೆಂಡು ಮತ್ತೆ ವೈಡ್ +1 2 ಓಟಗಳ ಹೆಚ್ಚಳ 22-1. ಆರಂಭದ ಓವರಲ್ಲಿ ಕೇವಲ 6 ಓಟವನ್ನು ನೀಡಿದ್ರು. ದ್ವಿತೀಯ ಓವರಲ್ಲಿ 15 ಓಟಗಳು ಹರಿದು ಬರ್ತಾ ಇದೆ. ಈ ನಡುವೆ ಪೂರ್ಣಾಂತರದ ಚೆಂಡು, ಒಂದು ಅವಕಾಶವನ್ನು ಕಳ್ಕೊಂಡ್ರು ಬ್ಯಾಟರ್. 1 ಓಟದ ವೃತ್ತಿಯೊಂದಿಗೆ ಓವರ್ ಮುಕ್ತಾಯ. 2 ಓವರ್ಗಳ ಮುಕ್ತಾಯಕ್ಕೆ 1 ಉದ್ದರಿ ನಷ್ಟಕ್ಕೆ ಹುಡುಗಿರ ಗಳಿಕೆ 23-1. 23ಕ್ಕೆ 1 ಸಾಧನೆಯ ಗೆಲುವು ದುಡಿಯುವ ಕೈಗಳಿಂದ ಬರುತ್ತದೆ ಹೊರತು ಖಂಡಿತ ಅಂಗೈ ಅದೃಷ್ಟ ರೇಖೆಗಳಿಂದಲ್ಲ ಎಂಬಂತೆ 2 ತಂಡಗಳು ದುಡಿದು ಹೋರಾಡಿ ಜಯವನ್ನು ಗಳಿಸಲೇಬೇಕಾಗಿದೆ. ಆ ನಿಟ್ಟಿನಲ್ಲಿ ಪ್ರಥಮ ಸೆಷನ್ನಲ್ಲಿ ಕೇವಲ 6 ಎಸೆತಗಳಷ್ಟೇ ಬಾಕಿ ಇದೆ. 1 ಓವರಲ್ಲಿ ಗಳಿಸುವರಷ್ಟು ಎದುರಾಳಿ ತಂಡ ವಿಕೆಟ್ ಉರುಳಿಸುವರಷ್ಟು ಕಾದು ನೋಡಬೇಕಾಗಿದೆ. ಎಸೆತಗಾರ ಕುಮಾರ್
ಮೋರಿ ಗಡು ತಂಡದ ಮತ್ತೋರ್ವ ಭರವಸೆಯ ಹಸ್ತಗಾರ. ಉತ್ತಮ ಚೆಂಡು, ಬಹಳಷ್ಟು ನಿಕಟದಲ್ಲಿ ಊಟ ರಕ್ಷಣೆ ಮಾಡುವಷ್ಟರಲ್ಲ ಸಿಲಿ ಕ್ಷಮಿಸಿ ಮತ್ತು ಶಾರ್ಟ್ ಗಲಿಯಲ್ಲಿ ಒಂದೋಟವನ್ನು ಲಗ್ವೈ ಮುಖೇನವಾಗಿ ಗಳಿಸ್ತಾ ಇದ್ದಾನೆ. ಒಂದೋಟದ ವಿರೋಧಿ. ದ್ವಿತೀಯ ಚೆಂಡು ಕುಮಾರ್ ಮುಖೇನವಾಗಿ ಮತ್ತೆ ಸ್ವಿಚ್ ಚೀಟಿಗೆ ಅವಕಾಶವನ್ನು ನೀಡಿದ ಉತ್ತಮವಾದ ಹೊಡೆತ ಚೆಂಡು ಪಾಯಿಂಟ್ ಆಗೋ ಗಲ್ಲಿ ಏರಿಯಾ ನಡುವೆ ಬೌಂಡರಿ ದಾಖಲಾಗ್ತಾ ಇದೆ. ಮತ್ತೆ ನಾವು ಕೋಟಗಳ ಸೇರ್ಪಡೆಯೂ ಕೂಡ ಉತ್ತಮ ಆಟಗಾರಿಕೆ ಉಡುಗೊರೆ ತಂಡದ ನಾಂಡಿಗರು ಮೋರಿ ಗಡು ತಂಡದ ವಿರುದ್ಧವಾಗಿ ಮಾಡ್ತಾ ಇದ್ದಾರೆ. ಕಪ್ತಾನನ ಆಟ ಮುಂದುವರಿಕೆಯನ್ನು ಕಾಣ್ತಿದೆ ಕೂಡ. ರೋಹಿತ್ ಈ ಒಂದು ಉತ್ತಮ ಆಟಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಕುಮಾರ ತನ್ನ ಕಂತಿನ ದ್ವಿತೀಯ ಚೆಂಡು ಮತ್ತೆ ಬಲವಾದ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಒಂದೋಟ ಎರಡೋಟಗಳ ಸೇರ್ಪಡೆಯು ಕೂಡ ಬಹಳಷ್ಟು ಕ್ಲೋಸ್ ಆಗಿ ಗೂಟ ರಕ್ಷಣೆ ವಿಕೆಟ್ ಕೀಪಿಂಗ್ ಮಾಡ್ತಾ ಇದ್ದಾರೆ. ಅಲ್ಲೇ ವೇಗದ ಚೆಂಡುಗಳು ಗೂಟ ರಕ್ಷಕರ ಬೊಗಸೆಗೆ ಬರದೆ ಮೂವತ್ತು ಮತ್ತೆ ಒಲಿ ಓಟಗಳ ಸೇರ್ಪಡೆ. ಒಟ್ಟು ಮೊತ್ತ 30. ಇದು ಕೂಡ 4 ಎಸೆತಗಳು ಬಾಕಿ ಇದೆ, 3 ಎಸೆತಗಳು ಬಾಕಿ ಇದೆ. ಅಂತಿಮ 3 ಚೆಂಡುಗಳು. ಉತ್ತಮವಾದ ಎಸೆತ. ಕೊನೆ 2 ಚೆಂಡುಗಳಷ್ಟೇ ಬಾಕಿ ಇದೆ. ಹಠಾತ್ ಪುಟಿದಂತ ಚೆಂಡು ದಾಂಡಿಗನ ನಿರೀಕ್ಷೆಗೆ ತಕ್ಕಂತೆ ಬರ್ತಾ ಇಲ್ಲ. ಓಟಗಳು ಕೂಡ ಹರಿದು ಬರ್ತಾ ಇಲ್ಲ. ಕೊನೆ ಅವಳಿ ಚೆಂಡುಗಳು ಇವರಲ್ಲೇ ಬಾಕಿ ಇದೆ. ಈ ನಡುವೆ ಅಕ್ರಮ ನೋ ಬಾಲ್ ಎಸೆತ. 1+1 ಹದ್ದಿನ ಗಂಡಿನ ಮುದ್ದಿನ ತೀರ್ಪುಗಳ ತನ್ನ ಸೂಕ್ಷ್ಮತೆಯನ್ನು ಗಮನಿಸ್ತಾ ಇದ್ದಾರೆ. ಅವಳಿ ಓಟಗಳೊಂದಿಗೆ ಮತ್ತೆ 2 ಓಟಗಳ ಹೆಚ್ಚಳ. ಫ್ರೀ ಹಿಟ್ಟಿನ ಅವಕಾಶ, ಒತ್ತಡ ಮುಕ್ತ ಹೊಡೆತಕ್ಕೆ ಅವಕಾಶ. ಫ್ರೀ ಹಿಟ್ ಯಾವ ರೀತಿಯ ಓಟಗಳು ಬರ್ತದೆ ಕಾದು ನೋಡಬೇಕಾಗಿದೆ. ಏನೋ ಸಿಕ್ಸ್ ದಾಖಲಾಗ್ತಾ ಇದೆ. ಡೀಪ್ ಲಾಂಡಲ್ಲಿ ಪ್ರಶಾಂತನ ದಾಂಡಿನಿಂದ ಬಂದಂತ ಪ್ರಪ್ರಥಮ ಷಟ್ಕವು ಕೂಡ ಮೋರಿಗಡು ವಿರುದ್ಧವಾಗಿ ಕೇವಲ 1 ಎಸೆತ. ಒಟ್ಟು ಮೊತ್ತ 38 ನಂಟು. ದೊಡ್ಡ ಇಡುಗಂಟು ಎದುರಾಳಿಗೆ ಆಗುತ್ತದೆ. ಕಗ್ಗಂಟು ಕಾದು ನೋಡಬೇಕಾಗಿದೆ. ರನ್ಔಟ್ ವಿಜಯಕ್ಕಾಗಿ 39 ಅವಶ್ಯಕತೆ. ಮಾರಿಗಳು ತಂಡಕ್ಕೆ ಈ ಗಡುವನ್ನು ಉಡುಗಿರೆ ತಂಡ ನೀಡ್ತಾ ಇದೆ. ಮಾರಿಗಡು 18 ಚೆಂಡುಗಳಲ್ಲಿ ದ್ವಿತೀಯ ಸೆಷನ್ನಲ್ಲಿ 39 ಓಟಗಳು ಗಳಿಸಬೇಕಾಗಿದೆ. ಕಾದು ನೋಡೋಣ. ಮುಂದಿನ ವಿದ್ಯಮಾನಕ್ಕಾಗಿ ಆತ್ಮೀಯರಾದ ವೀಣೇಶ್ ಇವರನ್ನು ಆಮಂತ್ರಿಸ್ತಾ ಇದ್ದಾನೆ. ಡಿಜೆ
ಡಿಜೆ ಒಲ್ಲ ಮಾರೆ ಗೊಬ್ಬುನ ಪ್ಲೇಯರ್ ನಗಲ್ ನರ್ವಸ್ ಆತ ಜರ್ ಮಾರೆ ಡಿಜೆ ನರ್ವಸ್ ಆತೆ ಮುಲ್ ఆయన ಕೈಕುಂಬರೋನುಂಡೋಲ್ ಬೌಲಿಂಗ್ ಪಾಡ್ನ ఆయన ಕೈಕುಂಬರೋಜಿ ಬ್ಯಾಟಿಂಗ್ ಮಲ್ಪನ ఆయన ಕೈಕುಂಬರೋಜಿ ನಿರೀಕ್ಷೆಯಂತೆ ವಿಶ್ವೇಶ್ವರಯ್ಯ ಫರಾಸ್ ಅವರ ಸ್ಟ್ರೈಕ್ ಆಗಿನ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಪ್ರಜ್ವಲಿಸ್ತಾ ಅಗಾಧವಾದ ಮೊತ್ತವನ್ನು ಏರಿ ನಿಲ್ಲುವ ಈ ಮೂಲಕವಾಗಿ ವಿಶ್ವೇಶ್ ಫರಾಸ್ ಪ್ರಶಾಂತ್ ಅವರ ಮೊದಲ ಎಸೆತ ವೈಡ್ ಎನ್ನುವ ತೀರ್ಪುಗಾರರ ಪೀಠದಿಂದ ಬರ್ತಾ ಇದೆ. ಬಹುಶಃ ದೊಡ್ಡ ಮೊತ್ತವನ್ನು ಸಣ್ಣ ಸರಾಸರಿಯೊಂದಿಗೆ ಮುಗಿಸುವ ಲೆಕ್ಕಾಚಾರದಲ್ಲಿ ಆರಂಭಿಕದ ಆಟಗಾರರು ಅಂಕಲ್ ಒಳ ಪ್ರವೇಶವನ್ನ ಮಾಡಿಕೊಂಡಿದ್ದಾರೆ. ಸುಂದರ ಹೊಡೆತ, ಆದರೆ ಕೇವಲ 20 ರನ್ನಿನ ಸೇರ್ಪಡೆ. ಒಂದು ಸಮಯದಲ್ಲಿ ಸಚಿನ್ ತೆಂಡೂಲ್ಕರ್ ಯಾವ ರೀತಿಯಲ್ಲಿ ಹೊಡೆತವನ್ನು ಹೊಡಿತಿದ್ರು ಆ ರೀತಿಯ ಕ್ಲಾಸಿಕಲ್ ಸ್ಟ್ರೋಕ್ ದಾಂಡಿಗರ ಬ್ಯಾಟಿಂದ ಬಂದಿತ್ತು. ಈ ಬಾರಿ ಪ್ರಶಾಂತ್ ಚುಕ್ಕಿ ಎಸೆತ, ಬ್ಯಾಟ್ ಮತ್ತೆ ಚೆಂಡಿನ ನಡುವೆ ಯಾವುದೇ ಸಂಪರ್ಕವೂ ಇಲ್ಲ. ಬೂಟ ರಕ್ಷಕರ ಭದ್ರ ಬೊಗಸೆಯಲ್ಲಿ ನಲಿದಾಡುವ ಚೆಂಡು. ಪ್ರಶಾಂತ್ ಮಾತ್ರ ದೊಡ್ಡ ಮೊತ್ತ ಇರುವ ಕಾರಣಕ್ಕಾಗಿ ಪ್ರಶಾಂತವಾಗಿಯೇ ಮನೋಸ್ಥಿತಿಯನ್ನು ಇಟ್ಟುಕೊಂಡು ಎಸೆತಗಾರಿಕೆಯನ್ನು ಮುಂದುವರಿಸಿದ್ದಾರೆ. ತಳಮಟ್ಟದ ಚೆಂಡಿಗೆ ಕೇವಲ 1 ಓಟದ ರನ್ ಮಾತ್ರ ಬಂದಿದೆ. ತಂಡದ ಮೊತ್ತ ತಂಡದ ಮೊತ್ತ 3. ಮತ್ತೆ ಪ್ರಶಾಂತ್ ಶಾರ್ಟ್ ಪಿಚ್ ಡೆಲಿವರಿಯನ್ನ ಬೌಂಡರಿ ಅಥವಾ ಸಿಕ್ಸರ್ ಬಾರಿಸುವಲ್ಲಿ ವಿಫಲತೆಯನ್ನು ಪಡ್ಕೊಂಡ್ರು. ಅವಕಾಶ ಆಕಾಶಕ್ಕಿಂತ ದೊಡ್ಡದು. ಅವಕಾಶದ ದುರುಪಯೋಗವಾಗಿದೆ. ಸದುಪಯೋಗ ಮಾಡದೇ ಹೋದಲ್ಲಿ ಗೆಲುವಿನ ಹಾದಿ ಕಠಿಣ. ಕೇವಲ ಹೊರ ತಿರುವಿನ ಮೂಲಕವಾಗಿ ಎದುರಾಳಿ ದಾಂಡಿಗರನ್ನು ಕಟ್ಟಿ ಹಾಕುವ ಪ್ರಶಾಂತ್ ಕೊನೆಯ ಎಸೆತದಲ್ಲಿ ಬಾಕಿ ಇರುವಂತೆ ಕೇವಲ 3 ರನ್ನನ್ನು ಮಾತ್ರ ಬಿಟ್ಟುಕೊಟ್ಟಿದ್ದಾರೆ. ಮಗದೊಂದು ಚುಕ್ಕಿಯ ಮೇಲೆ ಚುಕ್ಕಿ. ಈ ಮೂಲಕವಾಗಿ ತನ್ನ ತಂಡದಲ್ಲಿ ಚಿತ್ತಾರ ಮೂಡುತ್ತದೆ. ದಾಂಡಿಗತನದ ಆಟಗಾರರು ಹೊಸ ತಂತ್ರಗಾರಿಕೆಯನ್ನ ರೂಪಿಸಿಕೊಳ್ಳಬೇಕಾಗಿದೆ. ಮೂರು ಓವರ್ನ ಆಟದಲ್ಲಿ ಬಿರುಸಿನ ಆಟಗಾರರ ಅವಶ್ಯಕತೆ ಖಂಡಿತಕ್ಕೂ ಪ್ರತಿ ತಂಡಕ್ಕೂ ಇದೆ. ತಂಡದ ಮೊತ್ತ 3. ಮೊದಲ ಓವರ್ ಮುಕ್ತಾಯದಲ್ಲಿ ರೋಹಿತ್ ಸುಂದರವಾದ ಹೊಡೆತ, ಬೌಂಡ್ರಿ ಹೋಗುವ ಸಾಧ್ಯತೆಗಳು. ಅವಳಿ ರನ್ನಿನ ಸೇರ್ಪಡೆ. ಕ್ಷಣದಿಂದ ಕ್ಷಣಕ್ಕೆ ಪರಿಸ್ಥಿತಿ ಬಹಳಷ್ಟು ಕಠಿಣವಾಗ್ತಾ ಇದೆ. 11ಕ್ಕೆ 34. ಇಲ್ಲ, ನೀವು ಏನೇ ಪ್ರಯತ್ನವನ್ನು ಮಾಡಿದ್ರು ನಿಮ್ಮ ತಂತ್ರಕ್ಕೆ ಪ್ರತಿತಂತ್ರ ಇದ್ದೇ ಇದೆ. ಅಷ್ಟು ಸುಲಭಕ್ಕೆ ಬೌಂಡರಿ ಆಗಲಿ ಸಿಕ್ಸರ್ ಆಗಲಿ ಬಾರಿಸಲು ಬಿಡುವುದಿಲ್ಲ ಎನ್ನುವ ಅಚಲವಾದ ಛಲದೊಂದಿಗೆ ಮಗದೊಂದು ಎಸೆತಕ್ಕಾಗಿ ಎಸೆತಗಾರ. ಇಲ್ಲ, ಚಿಕ್ಕಿ ಎಸೆತ. ಬಹುಶಃ ಈ ಇಬ್ಬರು ಆಟಗಾರರು 15 ಅಥವಾ 20 ಓವರ್ನ ಪಂದ್ಯಕ್ಕೆ ಸೂಕ್ತವಾಗಿರತಕ್ಕಂಥ ಆಟಗಾರರು. ಆದರೆ
ಕಠಿಣ ಪರಿಸ್ಥಿತಿಯಲ್ಲಿ ಒಮ್ಮೆಲೆ ಅಬ್ಬರಿಸೋದು ಸ್ವಲ್ಪ ಕಷ್ಟ ಆಗ್ತಿದೆ. ಮತ್ತೆ ಚುಕ್ಕಿ ಎಸೆತ. ಡಿಜೆ ಏರ ಮಲ್ದೇರು ಡಿಜೆ ಬಾಡಿ. ಮತ್ತೆ ಅಂಪರನ್ನು ದಾಟಿಕೊಂಡು ಈ ಬಾರಿ ಸುಂದರತೆಯ ಎಸೆತ, ಮನಮೋಹಕ ಹೃದಯಂಗಮವಾಗಿ ಮೂಡಿ ಬಂದ ಎಸೆತ. ಸತತ ಎಸೆತಗಳು, ಚುಕ್ಕಿ ಎಸೆತಗಳು. ಇಲ್ಲಿ ಯಾವುದೇ ಕ್ಷೇತ್ರ ರಕ್ಷಕರಿಗೂ ಕೆಲಸವಿಲ್ಲ. ಕೇವಲ ಎಸೆತಗಾರ ಮತ್ತು ಗೂಟ ರಕ್ಷಕ ಇವರಿಬ್ಬರ ನಡುವಿನಲ್ಲಿ ಮಾತ್ರ ಪಂದ್ಯಾಟ ಸಾಗ್ತಾ ಇದೆ. ಬಿಟ್ರೆ ಉಳಿದವರೆಲ್ಲರೂ ಮೂಕ ಪ್ರೇಕ್ಷಕರಾಗಿ ಕೇವಲ ಪಂದ್ಯವನ್ನು ವೀಕ್ಷಣೆ ಮಾಡ್ತಿದ್ದಾರೆ. 2 ಓವರ್ನ ಮುಕ್ತಾಯದಲ್ಲಿ ತಂಡದ ಮೊತ್ತ 5, 6ಕ್ಕೆ 34, ಅರ್ಥಾತ್ 5 ಸಿಕ್ಸರ್ 1 ಬೌಂಡರಿ. ಈ ಒಂದು ವಿದ್ಯಮಾನ ಇಲ್ಲಿ ನಡೆಯುವುದೇ ಕಾದು ನೋಡಬೇಕಾಗಿದೆ. ಅಂಚ ಆಂಡವ್ ಮ್ಯಾಚ್ ಅತ್ತ ಹೈಲೈಟ್ಸ್ ಆಗ್ಬಿಡುತ್ತೆ. ಕ್ರಿಕೆಟ್ನಲ್ಲಿ ಏನು ಬೇಕಾದರೂ ಸಂಭವಿಸಬಹುದು. ವಿಶ್ವ ಟೆಸ್ಟ್ ಕ್ರಿಕೆಟ್ನಲ್ಲಿ 1 ಓವರ್ಗೆ ಅತಿ ಹೆಚ್ಚು ರನ್ನನ್ನು ಬಾರಿಸಿದ ಆಟಗಾರ ಅಂದ್ರೆ ಅದು ಭಾರತದ ಬೂಮ್ ಬೂಮ್ ಬೂಮ್ರಾ ಎನ್ನುವುದನ್ನ ಮತ್ತೆ ನಾವು ನೆನಪು ಮಾಡಬೇಕು. ಹಾಗಾಗಿ ಕ್ರಿಕೆಟ್ನಲ್ಲಿ ಅಸಾಧ್ಯ ಎನ್ನುವುದು ಯಾವುದೂ ಇಲ್ಲ, ಯಾರಿಗೂ ಇಲ್ಲ. ಕ್ಯಾಚ್. ಎಸ್, ಕೇವಲ ಔಪಚಾರಿಕವಾಗಿ ಮಾತ್ರ ಪಂದ್ಯಾಟ ಸಾಗ್ತಾ ಇದೆ. ಪ್ರಜ್ವಲ್ ಶರವೇಗದ ಚೆಂಡಿನ ಮೂಲಕವಾಗಿ ಎಲ್ಲ ಪ್ರೇಕ್ಷಕರ ಚಿತ್ತದಲ್ಲಿ ಚಿತ್ತಾರ ಬಿಡಿಸುವ ಪ್ರಜ್ವಲ್ ಈ ಬಾರಿ ಬ್ಯಾಟಿಂಗ್ ವಿಭಾಗದಲ್ಲಿ ಬಂದಿದ್ದಾರೆ. ಬಹುಶಃ ವಿಶಿಷ್ಟ ಶೈಲಿಯ ಬ್ಯಾಟಿಂಗ್ಗೆ ಮನಸ್ಸು ಮಾಡ್ತಾ ಇದ್ದಾರೆ. ವೈಡ್ ಎನ್ನುವ ತೀರ್ಮಾನ. ಬೌಲಿಂಗ್ ವಿಭಾಗದಲ್ಲಿ ಸುಂದರವಾದ ಎಸೆತ. ಊಟ ರಕ್ಷಕರ ವೈಫಲ್ಯ. ಅವಳು ರನ್ನುಗಳ ಸೇರ್ಪಡೆ ಇಲ್ಲ. ಇಬ್ಬರಿಗೂ ಬ್ಯಾಟಿಂಗ್ ಮಾಡುವ ತವಕ. ಹೊಸ ದಾಂಡಿಗನಿಗೆ ಅವಕಾಶ ಲಭಿಸ್ತಾ ಇದೆ. ಬನ್ನಿ, ಓಡೋಡಿ ಬನ್ನಿ, ನಾನ್ ಸ್ಟ್ರೈಕ್ ಅಲ್ಲಿ ನಿಲ್ಲಿ ಎನ್ನುವ ಪ್ರೀತಿಯ ಆಮಂತ್ರಣ. ಡಿಜೆ ಹರೀಶ್ ಡಿಜೆ ಫೋನ್ ಪೂರ ಫೋನ್ ಪಾಡಿಯ ಸಾಂಗ್ ಪಾಡಿಯ ಒಡೆಗೆ ಗೆಲುವಿನ ಆಶಾಕಿರಣ ಬಲದೂರ. ಕಾರ್ಮೋಡದಡಿಯಲ್ಲಿ ಒಂದು ಕೋಲು ಮಿಂಚು ಎಂಬಂತೆ ಕೊನೆಯ ಕ್ಷಣದಲ್ಲಿ 2 ರನ್ನನ್ನು ಗಳಿಸಿದ್ದಾರೆ ಪ್ರಜ್ವಲ್. ಪಾಡು ಪದ್ಯ ಪಾಡು. ಸುಂದರವಾದ ಎಸೆತ. ಸುಲಲಿತವಾಗಿ ಗೂಟ ರಕ್ಷಕ ಕೈಯಲ್ಲಿ ನಲಿದಾಡಿರುವ ಚೆಂಡು. 1ಕ್ಕೆ 29. ಆದ್ರೆ 1ಕ್ಕೆ 0 ಸಂಪಾದನೆ. ಈ ಮುಖ್ಯವಾಗಿ ಪಂದ್ಯಾಟ ಮುಕ್ತಾಯಗೊಂಡಿದೆ. ಉಭಯ ತಂಡಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ವೀಕ್ಷಕ ವಿವರಣೆಗಾಗಿ ಸುಂದರ್ ಕೆಮ್ಮನ್, ನಾಣ್ಯ ಚಿನ್ನಕ್ಕಾಗಿ ಡಿಜೆ ಉಡುಗೆಯಾಗಿನೇ ಡಿಜೆ ಜಲಜನಗಲ್ 2 ಕಿರತ್ನ ಲಾವ
ಆಮಂತ್ರಿಸ್ತಾ ಇದ್ದಾವೆ ಆಟಗಾರರ ಪರಿಚಯಕ್ಕಾಗಿ. ಹಲೋ ಶುಭ ಸಂಜೆಯ ನಿರೀಕ್ಷೆಯೊಂದಿಗೆ ಪಂದ್ಯಾಟಗಳು ಮುಂದುವರಿತಾ ಇವೆ. ಡಿಜೆ ನಮ್ಮ ಸುನಿಲ್ ಜನಂಜ ಓಕೆ, ಪ್ರಶಾಂತ್ ಆರಂಭಿಕ ಆಟಗಾರ ರಾಕೇಶ್ ಇವರಿಗೆ ಪ್ರಥಮ ಚೆಂಡು ಹೋಗ್ಲಗಲ್ಲ ಬೌಂಡ್ರಿ, ಪ್ರಥಮ ಸ್ಥಕ್ಕೆ ಬೌಂಡ್ರಿ ದಾಖಲಾಗ್ತಾ ಇದೆ ಆಕರ್ಷಕ ಹೊಡೆತದ ಮೂಲಕ. ಎರಡು ಬಲಿಷ್ಠ ತಂಡಗಳು ದ್ವಿತೀಯ ಚೆಂಡು ರಾಕೇಶ್ ಬೌಂಡರಿ, ಒನ್ ಬೌನ್ಸ್ ಬೌಂಡ್ರಿ, ಸತತ ವಸ್ತುಗಳಿಗೆ ಸತತ ಬೌಂಡರಿ ದಾಖಲಾಗ್ತಾ ಇದೆ ಆರಂಭದ ಅಬ್ಬರ. ಆರಂಭದ ಎರಡು ಚೆಂಡುಗಳನ್ನು ತೂಗಿ ನೋಡಿ ಎರಡು ಲಾಂಗ್ ಲೆಗ್ ಬೌಂಡರಿಯನ್ನು ದಾಖಲಿಸಿದಂತಹ ಬಲಿಷ್ಠ ತಂಡದ ಬಲಾಢ್ಯ ದಾಟಿಗ ಪ್ರಸ್ತುತ ಮೂರನೇ ಎತ್ತವನ್ನು ಎದುರು ನೋಡ್ತಾ ಇದ್ದಾರೆ. ಲಾಂಗ್ ಡೀಪ್ ಮಿಡ್ ವಿಕೆಟ್, ಹಾಗೇನೆ ಲಾಂಗ್ ಲೆಗ್ ಬೌಂಡರಿ, ಹಾಗೇನೆ ಡೀಪ್ ಸ್ಟ್ರಾಕ್ ಅವರಲ್ಲಿ ಸೀಮಾರಕ್ಕೆ ಅಂಚಿನಲ್ಲ ಕ್ಷೇತ್ರ ರಕ್ಷಕರು ಪಕ್ಷಿಗಳಂತೆ ಕಾದುಕೊಳ್ತಿದ್ದಾರೆ. ಈ ನಡುವೆ ತೃತೀಯ ಚೆಂಡು ಜಡ್ಜ್ಮೆಂಟ್ ಕ್ಯಾಚ್ ದಾಖಲಾಗ್ತಾ ಇದೆ. ಸೀಮಾ ರೇಖೆ ಅಂಚಿನಲ್ಲಿ ಮಿಂಚಿನ ಗತಿಯ ಕ್ಷೇತ್ರ ರಕ್ಷಣೆ. ಈ ನಡುವೆ ಪ್ರಸ್ತುತ ಆರಂಭದೆರಡು ಚೆಂಡುಗಳಲ್ಲಿ ಅಬ್ಬರಿಸಿದಂತ ಆಟಗಾರ ಕೊನೆ ಕ್ಷಣದಲ್ಲೇ ಕ್ಷೇತ್ರ ರಕ್ಷಣನ ಮೋಡಿಗೆ ಬಲಿಯಾಗಿ ಪಂದ್ಯ ವೀಕ್ಷಣೆಗೆ ನಿರಾಶಾ ಛಾಯೆಯೊಂದಿಗೆ ಸಾಗ್ತಾ ಇದ್ದಾರೆ. ಡಿಜೆ ಮೂಲ್ ಸೇರಿದ ಪೂರ ಸುನಿಲ್ನ ಬಗ್ಗೆ ಒಂಜೇಕೆಯನ್ನು ಏನ ಬಂದ್ಲೆ ದಾದೆಗೆ ಡಿಜೆದ ಅವರ ನೀರು ದೆಕ್ಕುನೆ ಡೆಬುರೈಟರ್ ಮಸ್ತ್ ಫಂಕ್ಷನ್ ಬರ್ ಧೂಲ್ ಬರ್ತಿದ್ ನಾವು ಏನಾಡಿದರೆ ವಾಸ್ಗುಡಿಸುವಿಕೆ ಮತ್ತೆ ಬೌಂಡರಿ ದಾಖಲಾಗ್ತಾ ಇದೆ. ಥರ್ಡ್ ಮ್ಯಾನ್ ಏರಿಯಾದಲ್ಲಿ
ಥರ್ಡ್ ಮ್ಯಾನ್ ಬೌಂಡ್ರಿಯಲ್ಲಿ ರಾಜೇಶನ ದಾಂಡಿನಿಂದ ಬೌಂಡರಿ ದಾಖಲಾಗ್ತಾ ಇದೆ. 12 1 ಮೊತ್ತವನ್ನು ಆರಂಭದ 4 ಎಸೆತಗಳಲ್ಲಿ ಕಲೆ ಆಗ್ತಾ ಇದೆ. ಒಂದು ಉದ್ದರಿಯ ನಷ್ಟಕ್ಕೆ ಉಡುಗೆರೆ ತಂಡದ ವಿರುದ್ಧವಾಗಿ ಜಲದ ಮಗಲ್ ಜಾಪಾನ್ ಕಂಡನಿ ತಂಡ ಒಟ್ಟು ಮೊತ್ತ 12. ಪ್ರಥಮ ವಿಕೆಟ್ ಅನ್ನ ಕಳ್ಕೊಳ್ತಾ ಮತ್ತೆ ಗುಣಿಸಬೇಕಾಗಿದೆ. ಕ್ಲೀನ್ ಬೌಟ್. ಮಿತ್ತಾರ್ನ ಕಣ್ಣುಂಡು ಅರ್ನ ಬಂಜಿಡಿ ಅರ್ಥ ಮುಡಿ ಉಂಡಿತ್ತೆ ಬನಮಲ್ಲರ ಕೊನೆ ಚೆಂಡು 5 ಎಸೆತಗಳಲ್ಲಿ ಅಬ್ಬರದ 3 ಬೌಂಡರಿಗಳೊಂದಿಗೆ 12 ಓಟವನ್ನು ಕಲೆ ಹಾಕಿದ್ದಾರೆ. ಮತ್ತೆ ರಿವರ್ಸ್ ಮಾಡುವ ಯತ್ನ, ಆದರೆ ಲೆಗ್ ಬೈ ಮುಖೇನವಾಗಿ ಒಂದು ಓಟದೊಂದಿಗೆ ಓವರ್ ಮುಕ್ತಾಯಕ್ಕೆ 13ಕ್ಕೆ 2 ಆರಂಭದ 1 ಓವರ್ ಮುಕ್ತಾಯಕ್ಕೆ ಜಲಜಮಗಲ್ ಜಾಪಾನ್ ಕಂಡನಿ ತಂಡ ಪ್ರಸ್ತುತ ಆರಂಭದ ಪಂದ್ಯವನ್ನು ಗೆದ್ದು ಬೀಗುತ್ತಿರುವ ಉಡುಗೆರೆ ತಂಡದ ವಿರುದ್ಧವಾಗಿ ಆಡ್ತಾ ಇದೆ. ಡಿಜೆ ಇತ ಸುನಿಲ್ ಇಂಚಿ ಬರ್ತಾರೆ ಇತ ವಿಕೆಟ್ ಕೀಪರ್ ದಾನ್ ಪೇರು ನಾಟಕಕ್ಕೂ ಕೆಲವು ತಿಕ್ಕು ನೆಟ್ಟಳ. ದ್ವಿತೀಯ ಓವರ್ನ ಪ್ರಥಮ ಚೆಂಡು ವಿಶಿಷ್ಟ ಶೈಲಿ ಆಟವನ್ನು ಮಾಡಿದ್ರು. ಅಪ್ಪರ್ ಕಟ್ ಮಾಡುವ ಯತ್ನ, ಆದರೆ ಚೆಂಡು ಪಾಯಿಂಟ್ ಅಲ್ಲಿ ಕ್ಷೇತ್ರ ರಕ್ಷಣೆ ಮಾಡುತ್ತಾ ಬಕ್ಕ ಪಕ್ಷಿಯಂತೆ ಕಾಯ್ತಿದ್ದ ಕ್ಷೇತ್ರ ರಕ್ಷಕನ ಕೈಯಲ್ಲೇ ಚೆಂಡು. ರೋಹಿತ್ ತನ್ನ ಹಸ್ತಕ್ಕೆ ರಾಜೇಶ್ ಕ್ಯಾಚ್ ಅನ್ನು ಪಡ್ಕೋತಾ ಇದ್ದಾರೆ. ಇದ ಮುಟ್ಟದ ಒಂಜಿ ಲೆಕ್ಕ ಬೇತೆ ನನ ಸುನಿಲ್ ಇಂಚಿ ಬದ್ದ ಲೆಕ್ಕ ಬೇತೆ ಹವ ಈಗಿಯ ರಂಜಿಡೆಲೆ ನೀವೊಂದು ಅವರ ಆಟಕ್ಕೆ ದೃಷ್ಟಿಯನ್ನು ಹಾಕಬೇಡಿ ದಯವಿಟ್ಟು ಪಾಪ. ನಡುವೆ ಮತ್ತೆ ಉತ್ತಮವಾದ ಚೆಂಡು ಸಾಧ್ಯತೆ, ಒಂದೋಟದ ಪ್ರತಿ ಎತ್ತೋ ಜಂತ ಕನ ಎತ್ತೋ ದಿಂತ ಕನ ಇತ್ತ ನೆರವೇರೊಂದುಂಡು. ಡಿಜೆ ರೆಡಿಯಾ? ಅಯ್ಯೋ ದೇವರೇ, ಉತ್ತಮವಾದ ಚೆಂಡು, ವೇಗದ ಎಸ್ತ, ಬಹಳಷ್ಟು ನಿಖರತೆ, ಪ್ರಖರತೆ, ಚಾಕಚಕ್ಯತೆ, ತೀಕ್ಷ್ಣತೆಯಿಂದ ಎಸ್ತಗಾರಿಕೆಯನ್ನು ಇಡ್ತಾ ಇದ್ದಾರೆ. ಕರರ್ವಾಕ ಎಸ್ತಗಾರಿಕೆ, ಯಾವುದೇ ಅವಕಾಶಗಳನ್ನ ಕೊಡ್ತಾ ಇಲ್ಲ. ಆರಂಭದ ಓವರಲ್ಲಿ ಅಬ್ಬರಿಸಿ ಬೊಬ್ಬರಿಸಿ ಆರಂಭದ 2 ಎಸ್ತಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಬೌಂಡರಿಯನ್ನು ದಾಖಲಿಸಿದಂತ ಆಟಗಾರ ಪಂದ್ಯ ವೀಕ್ಷಣೆಯ ನಂತರ ಸ್ವಲ್ಪ ಮಟ್ಟಿಗೆ ರನ್ ವೇಗ ಕುಸಿತಗೊಳ್ತಾ ಇದ್ದ. ಇದಕ್ಕೆ ಉಡುಗೆರೆ ತಂಡದ ಎಸ್ತಗಾರರ ಕರಾರ್ವಕ್ ದಾಳಿಯು ಕಾರಣವಾಗ್ತಾ ಇದೆ. ಈ ನಡುವೆ ಮತ್ತೆ ಉತ್ತಮವಾದ ಚೆಂಡು, ಕೊನೆ ಒಂದು ಎಸೆತ, ಕೊನೆ ಚೆಂಡು
ಈ ನಡುವೆ ಮತ್ತೆ ಉತ್ತಮವಾದ ಎಷ್ಟ ಒಂದೋಟ ಲಗ್ಬೈ ಮುಖೇನವಾಗಿ ಬರ್ತಾ ಇದೆ. ಇದರೊಂದಿಗೆ ಓವರ್ ಕೂಡ ಮುಕ್ತಾಯವನ್ನು ಕಾಣುತ್ತಾ ಇದೆ. ಆರಂಭದ 2 ಓವರ್ಗಳ ಅಂತ್ಯಕ್ಕೆ ಒಟ್ಟು ಗಳಿಕೆ 16ಕ್ಕೆ 3. ಇನ್ನು ಅಂತಿಮ ಓವರ್ನಲ್ಲಿ ಒಂದು 12 ಓಟವನ್ನು ಗಳಿಸಿದ್ರು ಕೂಡ ಒಂದು ಘನತೆ ಗೌರವದ ಮೊತ್ತ ತಂಡದ ಅಂಕಿಅಂಶಗಳ ಪಟ್ಟಿಯಲ್ಲಿ ದಾಖಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಲೇಬೇಕಾಗಿದೆ. ಕೊನೆಯ ಓವರ್ಗಾಗಿ ಹೊಸ ಎಷ್ಟಗರ ಗಣೇಶ್ ಉತ್ತಮವಾದ ಚೆಂಡು, ಉತ್ತಮವಾದ ಸಾಧ್ಯತೆ. ಓವರ್ ಥ್ರೋ ಮುಖೇನವಾಗಿ ಇಲ್ಲದ ಕಡೆ ಅವಳಿ ಓಟಗಳ ಬಳುವಳಿ. ಇದು ಅದೃಷ್ಟದ ಓಟ, ಅದೃಷ್ಟದ ಆಟ. ಕ್ರಿಕೆಟ್ ಅಲ್ಲೇ ತಂಡಕ್ಕೆ ಲಭಿಸ್ತಾ ಇದೆ. 2ನೇ ಚೆಂಡು ಮುಂದೆ ಬಂದು ಆಡುವ ಯತ್ನ. ನಮ್ಮ ಸುನಿಲ್ ನೆಲ್ಲಿಗುಡ್ಡನ ನಾಟಕದ ಟ್ಯಾಲೆಂಟ್ ನಂಗೆ ಪೂರ ಗೊತ್ತುಂಟು. DJ ಅವ್ರನ್ನ ಕ್ರಿಕೆಟ್ ಟ್ಯಾಲೆಂಟ್ದ ಬಗ್ಗೆ ಇರ್ದಾದವನ್ ಪರ್ ಅಲಕ್ಕ ಫೈಲ್ಯಾಂಡ್ ವೈಡ್ ಬಾಲ್. ಮತ್ತೊಂದು ಓಟದ ಅಭಿವೃದ್ಧಿ. 19 ಕೆನಕಲ ಗಾಳಿ ಚೆಂಡು ನೋ ಮ್ಯಾನ್ ಏರಿಯಾದಲ್ಲಿ ಲ್ಯಾಂಡ್ ಆಗ್ತಾ ಇದೆ. ಒಂದು ಓಟ ಮಾತ್ರ ಸಂತೃಪ್ತಿ ಸಂತೋಷವನ್ನು ಕಾಣುತ್ತಾ ಇದ್ದಾರೆ ಉಭಯ ಆಟಗಾರರು. ಒಂದೋಟದ ವೃದ್ಧಿಯೊಂದಿಗೆ 20. ಲಾಸ್ಟ್ ಮೂಜಿ ಬಾಲ್ ಒಪ್ಪುನು ಇನ್ನೆತ್ತಿನ ತೋಜ ಹೊಡಿತ. ಸ್ವಲ್ಪ ಹೆಚ್ಚುವರಿ ಬಾನ್ಸ್. ನೆಗೆತದ ಚೆಂಡು ಓಟಗಳಿಗೆ ಆಸ್ಪದವನ್ನು ನೀಡ್ತಾ ಇಲ್ಲ. ಕೇವಲ 20 ಅಂಕಿಅಂಶಗಳ ಮಧ್ಯದಲ್ಲಿ DJ ಯಾರನ್ನ ಟ್ಯಾಲೆಂಟ್ ಬಗ್ಗೆ ದಾತ ಬಂಪರ್ ಬಂಜಾರೆ. ಎರಡು ಉತ್ತಮವಾದ ಕೇವಲ ಒಂದೋಟ ಲಾಂಗ್ ಆಫ್ ಏರಿಯಾದಲ್ಲಿ ಕ್ಷೇತ್ರ ರಕ್ಷಣೆ ಮಾಡುವಷ್ಟರಲ್ಲಿ ಒಂದೋಟವನ್ನು ನೆಲ್ಲಿಗುಡ್ಡೆ ಪೂರೈಸಿದ್ರು. ಈ ಒಂದೋಟದೊಂದಿಗೆ 21-21. ಕೊನೆ ಒಂದು ಚೆಂಡು ಮಾತ್ರ ಪ್ರಥಮ ಸೆಷನ್ ಅಲ್ಲಿ ಬಾಕಿ ಇದೆ. ಉತ್ತಮವಾದ ಕರಾರುವಾಕ್ ದಾಳಿ ಉಡುಗಿರೆ ತಂಡದ ಎಲ್ಲ ಎಸ್ತಗಾರರು ನೀಡಿದ್ರು. ಕೊನೆ ಒಂದೇ ಸತ ಮಾತ್ರ ಬಾಕಿ ಇದೆ. ಆರಂಭದ ಪಂದ್ಯವನ್ನು ಗೆದ್ದಂತ ಉಡುಗಿರೆ ಈ ನಡುವೆ ಮತ್ತೆ ಒಂದೋಟ ಇಲ್ಲ, ರನ್ ಔಟ್. ಒಟ್ಟು ಮೊತ್ತ 21. ಸುನಿಲ್ ನೆಲ್ಲಿಗುಡ್ಡೆ ನಾಟ್ ಔಟ್.
18ಕ್ಕೆ 22. ಅಂಪೈರ್ ತೊಲೆ ಅವರು ರೋಹಿತ್ ಸುಧೀರ್ ಜೋಡಿ ಆರಂಭಿಕರಾಗಿ ಹುಡುಗಿರ ತಂಡಕ್ಕೆ ಆರಂಭದ ಎಷ್ಟಕ್ಕೆ ಓಟಗಳು ಬರ್ತಾ ಇದೆ. ರಹಮಾನ್ ಕ್ಷೇತ್ರ ರಕ್ಷಣೆ ಮಾಡುವಷ್ಟರಲ್ಲಿ ಒಂದು ಓಟವನ್ನು ಪೂರೈಸ್ತಾ ಇದ್ದಾರೆ. ಅಕೌಂಟ್ ಓಪನ್ ಆಗ್ತಾ ಇದೆ. ಈ ನಡುವೆ ಬಹಳಷ್ಟು ಉತ್ತಮವಾದ ಜಡ್ಜ್ಮೆಂಟ್ ಹೊಡೆತ, ಕಾದು ನೋಡಿ ಹೊಡೆದಂತ ಹೊಡೆತ, ಒಂದು ಓಟವನ್ನು 4 ಓಟವನ್ನು ಗಳಿಸುತ್ತಾ ಮೊತ್ತ 5ಕ್ಕೆ ಇರ್ತಾ ಇದೆ. ಆರಂಭದ 2 ಎಸ್ತುಗಳಿಗೆ 8 ಗಳಿಸಿತ್ತು. ಜಪಾನ್ ಕಂಡನಿ ತಂಡ ನಂತರ ಹಾಲಿ ತಪ್ಪಿದಂತ ತಂಡ. ರಕ್ಷಣಾತ್ಮಕ ಶೈಲಿಯಲ್ಲಿ ಬಹಳಷ್ಟು ಆಕರ್ಷಕ ಆಟ. ಒಂದೋಟ ಅವಳಿ ಓಟ ಹೋಗುವ ಸಾಧ್ಯತೆ. ಅವಳಿ ಓಟಗಳ ಬಳುವಳಿ ವಿಕೆಟ್ಟಿನ ಮಧ್ಯ ಓಟದ ಚಳುವಳಿಯ ನಡುವೆ ಬರ್ತಾ ಇದೆ. ಈ 2ಗಳ ಓಟದ ಬಳುವಳಿ ಎಂದಿಗೆ ಒಟ್ಟು ಮೊತ್ತ 7. ಆರಂಭದ ಓವರ್ ಪ್ರಗತಿಯಲ್ಲಿದೆ. ಬಹಳಷ್ಟು ಕಲಾತ್ಮಕ ಶೈಲಿ ಆಟವನ್ನು ಆಡ್ತಾ ಇದ್ದಾರೆ ಆಟಗಾರ. ಈ ನಡುವೆ ಕ್ಷಣಕಾಲ ಗಾಳಿಯಲ್ಲಿದೆ. ಜಡ್ಡು ಸಿಕ್ಸರ್. ಬಹಳಷ್ಟು ಮನಮೋಹಕ ಶೈಲಿಯ ಹೊಡೆತ. ಸಿಕ್ಸರ್ ದಾಖಲಾಗ್ತಾ ಇದೆ ಆರಂಭದ ಓವರಲ್ಲಿ. ಈ ನಡುವೆ ಮತ್ತೊಂದು ಸಿಡಿಲಿನ ಹೊಡೆತ. ಕೇವಲ 9 ಓಟಗಳ ಅವಶ್ಯಕತೆ ಕಾಣ್ತಾ ಇದೆ. 3 ಓಟಗಳ ಅವಶ್ಯಕತೆ ಕಾಣ್ತಾ ಇದೆ. ಅಂಪೈರ್ಸ್ ಸಿಕ್ಸಾ? ಎಸ್, 3 ಅವಶ್ಯಕತೆ. ಕೇವಲ 3 ಅವಶ್ಯಕತೆ. ಈ ನಡುವೆ ಚೆಂಡು ಲೆಗ್ ಲಾನ್ಸ್ ಮಾಡ್ತಾ ಇದ್ದಾರೆ. ಚೆಂಡು ಲಾಂಗ್ ಆನ್ ಕ್ಷೇತ್ರ ರಕ್ಷಣೆ ಮಾಡುವಷ್ಟರಲ್ಲಿ 1 ಓಟವನ್ನು ಪೂರೈಸಿದ್ರು. ಈ ನಡುವೆ ಅವಳಿ ಓಟಗಳು ಬರ್ತಾ ಇದೆ. ಕೇವಲ 1 ಅವಶ್ಯಕತೆ. ಈ ನಡುವೆ ಬೆಳಗ್ಗಿನಿಂದ ಸಂಜೆವರೆಗೆ ಬಹಳಷ್ಟು ಉತ್ತಮವಾದ ಇಲ್ಲಿ ಅಂಪೈರಿಂಗ್ ತೀರ್ಪುಗಾರಿಕೆ ಪೀಠದಲ್ಲಿ ಅಲಂಕರಿಸಿ ಅಂಶ ಕ್ಷೀರ ನ್ಯಾಯದ ಮೂಲಕ ಎಲ್ಲ ತಂಡಗಳಿಗೂ ಸಮಾನ ನ್ಯಾಯವನ್ನು ಒದಗಿಸ್ತಾ ಇದ್ದಾರೆ. ರಾಜೇಶ್ ನಿಟ್ಟಿಯಾಗಿನ ಮತ್ತೂರು ನನ್ನೇತು 1 ರನ್ ಅವಡ ಸ್ಕೋರರ್ 8 ರನ್ ಅವಡ ಒಂಜಿ ಔಟ್ ಸಮ ಆತನ ಇತೆಂಚ ಫೀಲ್ಡಿಂಗ್ ನಮ್ಮ ಸುನಿಲ್ ಟೀಮ್ ವಿನ್ ಆವ ಅಂದದೆ ಪನರಾಪುಜಿ. ಕೈ ಕಟ್ಟುಂಡಲ್ಲ ಜಿ ಬತ್ತಡೆ ಟಾಸ್ಕ್ಗಾಗಿ ಜಲಜ ಮಗಳು ಜಪಾನ್ ಕಂಡನಿ ತಂಡದ ನಾಯಕ, ಹಾಗೇನೆ ಮಾರಿಗಡು ತಂಡದ
ಮಾರಿಗಡು ತಂಡದ ಕ್ಯಾಪ್ಟನ್ ಹಾಗೇನೆ ಜಲಜ ಮಗಲ್ ತಂಡದ ನಾಯಕರು ಟಾಸ್ಗಾಗಿ ಬನ್ನಿ ಸರ್. ಈ ಒಂದು ಟಾಸ್ ಪ್ರಕ್ರಿಯೆಯನ್ನ